ಹೊರಗಡೆ ಬಾ. ನಮಸ್ಕಾರಿ ಗುಮಾಸ್ತರ. ಓಹೋ, ಕುಳಿತುಕೊಂಡು ಮಾತನಾಡಿ. ನೋಡು ಸತ್ಯವಂತ, ಕುಳಿತುಕೊಂಡು ಮಾತನಾಡಲಿಕ್ಕೆ ನಿನ್ನ ಜೊತೆ ನಂಟಸ್ತಕ್ಕೆ ಬೆಳೆಸಲು ಬಂದಿಲ್ಲ. ನೀನು ನಿನ್ನ ತಮ್ಮ ಸಂಪತ್ತನ್ನು ಓದಿಸಲೆಂದು ನಮ್ಮ ಹತ್ತಿರ ತಂದಿರೋ ಹಣ ವಸೂಲಿ ಮಾಡಿಕೊಂಡು ಬಾ ಎಂದು ಹೇಳಿ ಕಳಿಸಿದ್ದಾನೆ ನನ್ನ ಮಾವದೇ ಸಾಯಿಗೌಡ. ನೋಡ್ತಮ್ಮ ಸತ್ಯವಂತ, ಒಳ್ಳೆಯ ಮಾತಿನಿಂದ ಹೇಳ್ತೀವಿ ಕೇಳ. ಹಣ ಕೊಟ್ಟ ಋಣ ಮುಕ್ತನ, ಇಲ್ಲ ಅಂದ್ರ ನಿಂದು ಯಾವ್ದಾರ ಒಂದ ಊರ್ ಮಂದಿನ ಹೊರ ಬರಕ್ ಕೊಡು ತಮ್ಮ. ಬರಕ್ ಏನ್ರಿ ಗುಮಾಸ್ತರ, ಇರೋ 1-2 ಎಕರೆ ಹೊಲದಲ್ಲಿ ಯಾವ ಹೊಲವನ್ನು ಬರೆದು ಕೊಡಲಿ ಗುಮಾಸ್ತರೇ. ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ ಸತ್ಯವಂತ. ಒಳ್ಳೆಯ ಮಾತಿನಿಂದ ಹಣ ಕೊಟ್ಟು ಸಾಲದ ಬಂಧನದಿಂದ ಋಣ ಮುಕ್ತನಾಗು. ಇಲ್ಲದಿದ್ದರೆ ನಿನಗೆ ಕಡಗಾಲ ತಪ್ಪಿದ್ದಲ್ಲ. ಈಗ ಮಾಡಿರಿ ಹೆಂಗ್ರಿ ಗುಮಾಸ್ತರ? ಮಾಡಿಲ್ರಿ, ವಾರದ ಹಿಂದೆ ನಿಮ್ಮ ಹಣ ಕೊಡುವಷ್ಟರಲ್ಲಿ ನನ್ನ ತಮ್ಮ ಸಂಪತ್ತಿನ ಮೈಯಲ್ಲಿ ಹುಷಾರಿಲ್ಲದ ಕಾರಣ ನಿಮಗೆ ಹಣವನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಪಾಡಿಲ್ಲರೇ, ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸಿ ಋಣ ಮುಕ್ತನಾಗುತ್ತೇನೆ. ಹೌದಂತಲ್ಲೋ ತಮ್ಮ ಸತ್ಯವಂತ, ನಿಮ್ಮ ತಮ್ಮಗ ಏಕಾಏಕಿ ಜ್ವರ ಬಂದ ಗಾಳಿ ಮೇಲೆ ಆಗಿತ್ತಂತಲ್ಲೋ ತಮ್ಮ. ಗುಮಾಸ್ತರೇ, ನಿಮ್ಮಂತ ಹಿರಿಯರ ದಯದಿಂದ ಆರಾಮಾಗಿದ್ದಾನೆ. ಅಂದಂಗ ನಿಮ್ಮ ತಮ್ಮ ಬಂದ ಜಡ್ ಯಾವ್ದು ಯಪ್ಪ? ಯಾಕಂದ್ರ ಈಗ ಕಾಲ ಬಹಳ ಸೂಕ್ಷ್ಮ ಆಗೈತಿ ಯಪ್ಪ, ಸೂಕ್ಷ್ಮ ಆಗೈತೆ. ಮತ್ತ ಆ ಜ್ವರ ಈ ಜ್ವರ ಅಂತ ಡಾಕ್ಟರ್ಗಳು ಏನಾರ ಹೆಸರಿಟ್ಟು ಬಿಡ್ತಾರ ತಮ್ಮ. ಈಗ ನಿಮ್ಮ ತಮ್ಮ ಬಂದ ಜಡ್ ಯಾವ್ದು ಯಪ್ಪ? ಅಂತಿಂತ ದುಶ್ಚರದ ಚಪ್ಪಲಗಾರನಲ್ಲ ಗುಮಾಸ್ತರೇ ನನ್ನ ತಮ್ಮ. ಹಗಲಿರಳು ಓದಿ ನಿಧಿಗೆಟ್ಟು ರಕ್ತ ಸುಟ್ಟಿದೆ ಅಷ್ಟೇ. ಯಪ್ಪ, ಯಾವ ರಕ್ತ ಯಪ್ಪ? ಏನ ಹಳದಿ ರಕ್ತೋ, ಏನ ಬಿಳಿ ರಕ್ತೋ? ಬಿಳಿ ರಕ್ತ ಕನ ಗುಮಾಸ್ತರೇ. ಬಿಳಿ ರಕ್ತ ಕಡಿಮೆ ಆದ್ರ ಬಿಳಿ ರಕ್ತಕ್ಕೆ ಸಿಗುದು ಬಹಳ ಕಷ್ಟ ಆಯ್ತು ಯಪ್ಪ. ಅದನ್ನ ಎಲ್ಲಿಂದ ತಂದ್ಯೋ ಮರಯಾಣಿ? ಅದನ್ನ ಎಲ್ಲಿಂದ ತಂದ್ಯ? ಆಕಾಶವಾಣಿ ಕಲಾವಿದರಾದ ದಿವಂಗತ ದುಂಡಪ್ಪ ಸಂಗೊಳ್ಳಿಯವರ ಏಕೈಕ ಸುಪುತ್ರ ರಮೇಶ್ ಸಂಗೊಳ್ಳಿಯವರ ಕಲಾಪ್ರೇಮಿಗಳಾದ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಧರು ಹಾಗೂ ಮಾಜಿ ಯೋಧರು ಎಲ್ಲರೂ ಸೇರಿಕೊಂಡು ನಮ್ಮ ತಮ್ಮನಿಗೆ ರಕ್ತದಾನ ಮಾಡಿ ಬದುಕುಳಿಯಬೇಕಾದ ನನ್ನ ತಮ್ಮನನ್ನು
ಬದುಕಿಸಿದ ಮಹಾನುಭಾವರು. ಅವರಿಗೆ ನಮ್ಮೂರಿನ ದೇವತೆಗಳು ಅಶಾಸ್ತ್ರ ಕೊಟ್ಟು ಅವರನ್ನು ಕಾಪಾಡಲೆಂದು ನಾನು ಕರ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡು ಸತ್ಯವಂತ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಕೊನೆಯದಾಗಿ ಕೇಳುತ್ತಿದ್ದೇನೆ, ಒಳ್ಳೆ ಮಾತಿನಿಂದ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಒಂದು ವಸೂಲಿ ಮಾಡಬೇಕಾಗಿತ್ತು. ಇಲ್ಲವಾದರೆ ನಿನ್ನನ್ನು ಜೀವಂತ ದಹನ ಮಾಡಿ ದಫನ ಮಾಡಿ ಬಿಡುತ್ತೇನೆ. ಆಗಿಲ್ಲರಿ, ಇನ್ನು ಕೆಲವೇ ದಿನ ತಡೆದುಕೊಳ್ಳಿ. ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತಾನೆ. ಈ ಬಡ ರೈತನ ಮೇಲೆ ದಯ ತೋರಿ ದನಿಕರೇ, ದಯ ತೋರಿ. ಏ ತಮ್ಮ ಸತ್ಯವಂತ, ನೀನು ಸ್ಥಿರವಾಗಿ ಕರೆ ಮುಗಿದು ಬೇಡಿಕೊಂಡ್ರೆ ನಮ್ಮ ಸಾಲ ಮುಟ್ಟುದು. ಸೋಮಣ್ಣ ನಮ್ಮ ಪಾಟೀಲರ ಚಾಟಿಗೆ ಈಟಾಗದ ಸುಮ್ಮನೆ ಸಾಲ ಕೊಟ್ಟ ಹಿಂಗೆ ಸರ್ಕೋ, ನಿನ್ನ ಮೈ ಚರ್ಮ ಸುಲಿಸ್ಕೋಬೇಕು. ನೀವು ನಮ್ಮನ್ನು ಚಾಡಿ ಏಡಿನಿಂದ ಅಷ್ಟೇ ಅಲ್ಲ, ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ನನ್ನ ಹತ್ತಿರ ಒಂದು ನಯಾ ಪಿಸಾಸ ಇಲ್ಲ. ಪಾಟೀಲರೇ, ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ. ಸರಿ, ಆಚೆ ಕತ್ತೆ ಬಡವ, ನಿನ್ನ ಕೊಲೆಯಾದ ಕೈಯಿಂದ ಅಮೆರಿಕಾದಿಂದ ತರಿಸಿರುವ ನನ್ನ ಬೂಟನ್ನು ಮುಟ್ಟಿ ಹೊಲಸು ಮಾಡಿಯಾ ಕತ್ತೆ ಬಡವ? ಓ, ಮರ್ಯಾದೆಯಿಂದ ಹಣ ಕೊಡ್ತೀಯೋ ಇಲ್ಲ ಬಡಿಸಿಕೊಂಡು ನರಳಿ ಸಾಯ್ತೀವ? ಹೊಡೀರಿ ಪಾಟೀಲರೇ, ಹೊಡೀರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡೀರಿ. ನೀವು ನನ್ನನ್ನು ಜೀವಂತ ದಹನ ಮಾಡಿದರೂ ಸರಿ, ದಫನ ಮಾಡಿದರೂ ಸರಿ. ಆದರೆ ಈ ಸಮಯದಲ್ಲಿ ನಿಮಗೆ ಹಣವನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಪಾಟೀಲರೇ, ಸಾಧ್ಯವಿಲ್ಲ. ಸಾಧ್ಯವಾಗದಿದ್ದರೆ ಸಹಿಸಿಕೊಂಡು ಸತ್ಯವಂತ ಈ ಸಿಂಹ ಘಾಟನೆಯನ್ನು. ಎಲೆ ಸೊಕ್ಕಿನ ಸೊಳೆ ಮಗನೇ ಪಾಟೀಲ, ಮೊದಲು ನಿಲ್ಲಿಸಲೇ ನಿನ್ನ ಅಟ್ಟಹಾಸದ ಧನಿಕರದ ದರ್ಪವನ್ನು. ಹೇ ಸಂಪತ್, ನೀನು ನನಗೆ ಎದುರಾಗಿ ನಿಲ್ಲುವೆಯಾ? ನಿನಗಷ್ಟೇ ಅಲ್ಲಲೇ, ರೊಕ್ಕದ ಸೊಕ್ಕಿನಿಂದ ಕೊಬ್ಬಿನಿಂದ ಆ ಸೊಕ್ಕಿನ ಸೊಳೆ ಮಗ ದೇಸಾಯಿ ಗೌಡನಿಗೂ ಸಹಾಯದಾಗಿ ನಿಲ್ಲುತ್ತೇನೆ. ಹೇ ಸಂಪತ್, ತಲೆಯ ಮೇಲಿನ ಮಾಂಸಾಹಾರದ ಹಸು ಗೂಸಾದ ನೀನೇನು ಬಲೆ? ಜೋಡು ಹುಲಿಗಳಾಗಿ ಅದನ್ನೇ ಆಳಬೇಕೆಂದಿರುವ ಕರೋಡಪತಿಗಳಾದ ನಮ್ಮೆಬ್ಬರ ಪರಾಕ್ರಮದ ಪ್ರಾಬಲ್ಯವನ್ನು ಲೇ ಕರಿಯ ಮರಿಯ ಬೇಗ ಕಟ್ಟಿ ಹಾಕರ್ಲಿ ಇವರಿಬ್ಬರನ್ನು ಈ ಮನೆಯ ಕಂಬಕ್ಕೆ. ಸುಲಿಯುತ್ತೇನೆ ಇವರಿಬ್ಬರ ಕಾಪಿದ ದೇಹದ ಚಾರ್ಮವನ್ನು. ಸತ್ಯವಂತ ಸಂಪತ್, ಕೊನೆಯದಾಗಿ ಹೇಳುತ್ತಿದ್ದೇನೆ, ಮರ್ಯಾದೆಯಿಂದ ಹಣ ಕೊಡ್ತಿರೋ ಇಲ್ಲ ಈ ಮನೆ ಬರೆದು ಕೊಡ್ತಿರೋ ಇಲ್ಲ ಬಡಿಸಿಕೊಂಡು ನರಳಿ ಸಾಯ್ತಿರೋ? ಕಮಾನ್ ಟೆಲ್ ಮೀ. ಎಲೆ ಪಾಟೀಲ, ಏಡಿಯಂತೆ ನಮ್ಮಿಬ್ಬರನ್ನು ಕಟ್ಟಿ ಒಗೆಯುವುದು ಕೊಂಡರ ಕೆಲಸವಲ್ಲಲೇ, ಅಂದರ ಕೆಲಸ. ನೀನು ಸೂರ್ಯನೇ ಆಗಿದ್ದರೆ ಬಿಟ್ಟು ನೋಡು ನನ್ನ ಸತ್ನಿಯ ಸಲಾಖೆಯನ್ನು, ಅವಾಗ ತಿಳಿಯುತ್ತದೆ ನಿನ್ನ ಗಂಡ ಸ್ಥಾನದ ಇಲ್ಲದ ಬಡ ಬೇಕಾರಿ. ನೀನು ನನ್ನ ಗಂಡ ಸ್ಥಾನಕ್ಕೆ ಸವಾಲು ಹಾಕಿದ್ಯಾ? ಸೊಕ್ಕಿನ ಸೋಳೆಯ ಮಗನ. ಬಬಲಾದಿ, ಬೇಗ ತೆಗೆದುಕೊಂಡು ಬರಲಿ ಆ ಕಾದ ಕಬ್ಬಿಣದ ಸಲಾಕೆಯನ್ನು. ಎಳೆಯುತ್ತೇನೆ ಇವರಿಬ್ಬರ ಕಬ್ಬಿದ ದೇಹದ ಮೇಲೆ. ಬಾ ಸುಂಡೆ ಬರೆ. ತಡ್ರಿ ಪಾಟೀಲ್ರ ತಡ್ರಿ, ಈ ಮಕ್ಕಳು ಭಾಳ ಆಗೈತೆ. ಈ ಮಗ ಅದನ್ರಿ ಇಟ್ಟು ಅದನ್ರಿ ಚಳಿ ಮಗಿನ ಮಾತಾರಿಲ್ರಿ, ಎಟ್ ಮಾತಾಡ್ತಾನ ನೋಡ್ರಿ ಮಗ. ತಡ್ರಿ ಮಗ್ಗ ಅಡ್ಡ ತಿಡ್ಡ ಬೇಡಿಕೊಡ್ರಿ ಮಗ್ಗ.
ನಿಗಿ ನಿಗಿ ಅನ್ನೋದೊಂದು ಐತ್ ತರ್ತಕ್ಕ ಲೇ ಪಾಡಿಯ, ನೀನು ನನ್ನನ್ನು ಈ ರೀತಿ ಚಿತ್ರಹಿಂಸೆ ಕೊಡುತ್ತಿರುವುದು ಪುಂಡರ ಪುರುಷ ತನ್ನ ತಮ್ಮನಿಗೆ ಗೊತ್ತಾದರೆ ನಿನ್ನನ್ನು ಜೀವಂತ ಸುಟ್ಟು ಹಾಕಿ ನಿನ್ನ ದೇಹವನ್ನು ಸುಟ್ಟು ಹಾಕುತ್ತಾನೆ ಮಗನೇ. ಪುರುಷರ ಗಂಡ ಎಂದು ಹೊಲಿಗಳ ಗಂಡ ಹೊಲಿಗಳ ಮಿಂಡನಾದ ಈ ಪಾಟೀಲನ ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ. ಆ ನಿನ್ನ ತಮ್ಮ ಜಮದಗ್ನಿಗೆ ಅವನಲ್ಲಿ ಗಂಡಸ್ತನದ ಬೇರೆದ್ದರೆ ಒಂದು ತಡೆಯಲಿ ಈ ವಿಷ ತುಂಬಿದ ಕಾಳಿಂಗ ಸರ್ಪವನ್ನು. ಮಕ್ಕಳನ್ನ ಕೊಬ್ಬಿದ ಕುಂಡಿ ಪಾಟೀಲ, ನಿಲ್ಲಿಸೋ ನಿನ್ನ ಸೂರಸನದ ಸಾಹಸವನ್ನು. ಜಮದಗ್ನಿ, ಇವ ರೇಪರ ಕೊಬ್ಬಿದ ದೇಹವನ್ನು ನಾನು ಹಸಿದ ಹುಲಿಯಾಗಿ ಹರಿದು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಹರನಾಗಿ ಬಂದೆಯಾ ರಾಮ್ ಕೋರ್. ಲೇ ಪಾಟೀಲ, ಹಸಿದ ಹುಲಿಯಾಗಿ ರೇಪರ ದೇಹವನ್ನು ಹರಿದು ತಿನ್ನುವುದಕ್ಕಿಂತ ಪೂರ್ವದಲ್ಲಿ ಹಂಗೆಟ್ಟ ಹುಲಿಯಾಗಿ ಕಡಿದು ಚೆಲ್ಲುವೆ ನಿನ್ನ ಕೊಬ್ಬಿದ ಶರೀರವನ್ನು. ಚಂಗೆಟ್ಟ ಹುಲಿ ನೀನಾದರೆ ಕಾಲು ಕೆದರಿದ ಕರಿ ಚೇರುತ್ತೆ ನಾನಾಗಿ ನಿಲ್ಲುವೆ. ನಿಮಗೆ ಕೆಡಗಾಲದ ಕಡಿವಾಣ ಹಾಕಿ ಕರಿಸಿರುತ್ತೆ ನೀನಾದರೆ ಪಾಟೀಲ, ಕೆದರಿದ ಕಾಲನ್ನು ಕತ್ತರಿಸಿ ತಿನ್ನುವ ಖತರ್ನಾಕ್ ಹುಲಿ ನಾನಾಗಿ ನಿಮ್ಮಿಬ್ಬರ ದೇಹವನ್ನು ಇಬ್ಬಾಗ ಮಾಡಿ ಬಿಡುತ್ತೇನೆ. ಲೇ ತಮ್ಮ ಜಮದಗ್ನಿ, ಯಾಕೆ ಮಾತೊಮ್ಮೆ ಕಡಿತೀನಿ ಬಡಿತೀನಿ ಅಂತಿ? ಅವನ ನಮ್ಮ ದನ್ಯಾರ ಸಾಲ ಕೊಟ್ಟ ನಿನ್ನ ಮೈ ಚರ್ಮ ಸುಲ್ಕು ಉಳಿಸ್ಕೊಲೇಪ. ಲೇ ಬಬಲಾದಿ, ನಾವು ಸಾಲ ತಂದಿದ್ದು ನಿಮ್ಮ ದಣಿ ದೇಸಾಯಿ ಗೌಡನ ಹತ್ತಿರ. ಅದನ್ನು ನಾನು ಅವನಿಗೆ ಹೇಳುತ್ತೇನೆ, ಇನ್ನೊಂದು ವಾರ ಬಿಟ್ಟು ಕೊಡುತ್ತೇನೆಂದವ. ಅದ ಕೊಪ್ಪಿದರೆ ಅವನಿಗೂ ಕ್ಷೇಮ ನಮಗೂ ಕ್ಷೇಮ. ಅದ ಕೊಪ್ಪದಿದ್ದರೆ ನಾಳೆ ನಿಮ್ಮ ದಣಿ ದೇಸಾಯಿ ಗೌಡನ ಮನೆಯಲ್ಲಿ ನಡೆಯುತ್ತದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಜಮದಾಗ್ಲಿ, ಅದೆಲ್ಲ ರಗಳೆ ನನಗೆ ಬೇಕಾಗಿಲ್ಲ. ಹಿಂದೆ ಈಗಲೇ ಹಣ ಬೇಕು ಅಷ್ಟೇ. ಅಂದರೆ ಹಿಂದೆ ಈಗಲೇ ನಡೆಯಲಿ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ, ರಣರಂಗದ ಕಾಳಗ. ಗಂಡ ಸಾಧನೆ ಬಾ ಮುಂದಕ್ಕೆ. ತಮ್ಮ ಜಮದಗ್ನಿ, ನೀ ಮಾತೊಮ್ಮೆ ಎತ್ತ ಬ್ಯಾಡ್ಲಿ ತಮ್ಮ ಕೊಡ್ಲಿ. ನಿನ್ನ ಕೊಡ್ಲಿ ನೋಡಿದ್ರ ನನ್ನ ಕನಸಿನ ಬರ್ತೈತಿ ತಮ್ಮ, ಕನಸಿನ ಬರ್ತೈತಿ. ಎಲ್ಲ ಪಾಟೀಲರಿಗೆ ತಿಳಿಸಿ ಹೇಳ್ತಾನು, ಸಮಾಧಾನ ತಗೋ. ಓಹೋ, ಗುಡ್ ಐಡಿಯಾ ಬಬಲಾದಿ, ಗುಡ್ ಐಡಿಯಾ. ನೀವು ಹೇಳಿದಂತೆ ಆಗಲಿ. ನೋಡು ಬಬಲಾದಿ ಮಾತಿನಂತೆ ನೀವೇ ದೇಸಾಯಿ ಗೌಡರ ಮನೆಗೆ ಬಂದು ಭೇಟಿಯಾದರೆ ಸರಿ, ಇಲ್ಲದಿದ್ದರೆ ಮತ್ತೆ ಮಹಾಭಾರತದ ವಿರುದ್ಧ. ಬಬಲಾದಿ ಹೋಗೋಣ. ಬರ್ರಿಯಪ್ಪ, ಇನ್ನೊಂದು ಸ್ವಲ್ಪ ಇಲ್ಲಂದ ಹತ್ರ ಮತ್ತ ಅದು ಬರ್ತದೆ. ಹೋಗಲೇ ಪಾಟೀಲ, ಹೋಗು. ನೇರವಾಗಿ ನನ್ನನ್ನು ಎದುರಿಸುವ ಧೈರ್ಯ ನಿನ್ನ ಮಾವನಿಗಿದ್ದಿದ್ದರೆ ಅವನೇ ಬಂದು ಎದುರಿಸಿದ್ದ. ಹೇಳಿಯಂತೆ ನಿನ್ನನ್ನು ಕಳಿಸಿದ ಅವನ್ಯಾವ ಶೂರ. ಸೋದರ, ನಾವು ಆ ದೇಸಾಯಿ ಗೌಡರ ಹತ್ತಿರ 1 ಲಕ್ಷ ರೂಪಾಯಿ ಸಾಲ ತಂದಿದ್ದೇವೆ. ನೀವು ದೇಸಾಯಿ ಗೌಡರ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ಮುಟ್ಟಿಸಿ ನಮ್ಮ ಹೊಲದ ಕಾಗದ ಪತ್ರವನ್ನು ಜೋಪಾನವಾಗಿ ತರಬೇಕಪ್ಪ.
ಆಯ್ತಣ್ಣ, ಹೇಗಾದರೂ ಮಾಡಿ ಈ ವಾರದಲ್ಲಿ ಹಣದ ವ್ಯವಸ್ಥೆ ಮಾಡಿ ಆ ದೇಸಾಯಿಗಳಿಗೆ ಕೊಡಬೇಕಾದ ಹಣ ತೀರಿಸಿ ಹೊಲದ ಕಾಗದ ಪತ್ರಗಳನ್ನು ಇಸಿದುಕೊಂಡು ಬರುತ್ತೇನೆ. ಹಾಗಾದರೆ ನಡೆಯಿರಿ ಅಣ್ಣ. ಅತ್ತಿಗೆ ಹೊಲಕ್ಕೆ ಬುತ್ತಿ ತಂದಿದ್ದಾರೆ, ನಾವೆಲ್ಲರೂ ಹೋಗುತ್ತೇವೆಂದು ಕಾಯುತ್ತಾ ಕುಳಿತಿರ್ತಾರೆ. ನಡೀರಿ, ಹೋಗೋಣ. ನಡೆ.